ವೆಲ್ಕಮ್ ಬ್ಯಾಕ್. ಲೋಕ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗ ಚುನಾವಣಾ ಚಾಣಕ್ಯ ಬಿಜೆಪಿ ಚಾಣಕ್ಯ ಅಂತ ಕರೆಸಿಕೊಳ್ಳುವಂಥ ಅಮಿತ್ ಶಾ ಅವರು ಕರುನಾಡಿನ ಕುರುಕ್ಷೇತ್ರದ ರಂಗ ಪ್ರವೇಶವನ್ನ ಮಾಡಲಿದ್ದಾರೆ. 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಕರುನಾಡ ಕುರುಕ್ಷೇತ್ರಕ್ಕೆ ಅಮಿತ್ ಶಾ ಅವರ ರಂಗ ಪ್ರವೇಶ ಆಗ್ತಾ ಇದೆ. ರಾಜ್ಯದ 3 ಕಡೆ ಬೃಹತ್ ಸಮಾವೇಶವನ್ನು ನಡೆಸಲಿದ್ದಾರೆ. ಏಪ್ರಿಲ್ 2ರಂದು ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಬಹಳ ಮುಖ್ಯವಾದಂಥ ವಿಚಾರ ಅಂತಂದ್ರೆ ನೋಡಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ತಮ್ಮ ಪ್ರಚಾರವನ್ನು ಆರಂಭ ಮಾಡಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ಟಿಕೆಟ್ ಸಿಗದೆ ಅಸಮಾಧಾನದಿಂದ ಇರುವ ಸಂಸದೆ ಸುಮಲತಾ ತಮ್ಮ ಮುಂದಿನ ನಡೆಯನ್ನ ಇಂದು ಘೋಷಣೆ ಮಾಡಲಿದ್ದಾರೆ. ಹೀಗಾಗಿ ಮಳವಳ್ಳಿಯ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಸುಮಲತಾ ಅಂಬರೀಷ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನೀವು ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯ ಜನರನ್ನ ಗೆದ್ದಿದ್ರಿ. ಇವತ್ತು ಸುಮಲತಾ ಅವರು ಜ್ಞಾಪಕ ಮಾಡ್ಕೊಳ್ಬೇಕು. ಅವತ್ತು ಸುಮಲತಾ ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಅಂದಿದ್ರು. ಅಂದು ನಿಮಗೆ ಕೆಲವರು ಹೀಯಾಳಿಸಿದ್ರು ಕೂಡ. ಹೀಯಾಳಿಸಿದ ಅವಮಾನಿಸಿದವರಿಗೆ ಉತ್ತರ ಕೊಟ್ಟ ನೆಲ ಮಳವಳ್ಳಿ. ಹೀಗಾಗಿ ಈ ಮಳವಳ್ಳಿಗೆ ನೀವು ಅವಮಾನ ಮಾಡಕೂಡದು. ಇಂದಿನ ಸಭೆಯಲ್ಲಿ ನಿಜವಾದ ಸ್ವಾಭಿಮಾನ ನೀವು ಉಳಿಸಿಕೊಳ್ಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನಂತ ಯಾರು ಸೊಸೆ ಅಂದ್ರು? ಮಳವಳ್ಳಿ ಹುಚ್ಚೇಗೌಡರು ಸೊಸೆ. ಮಳವಳ್ಳಿ ಸ್ವಾಭಿಮಾನನ ಕಳಿಕೊಡ್ರು. ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸ್ತಂತ, ಅವಮಾನಿಸ್ತಂತವ್ರಿಗೆ ಉತ್ತರ ಕೊಟ್ಟಂತ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮಠಗಳಿಗೆ ಮತ್ತು ದೇಗುಲಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಬಂದು ಉಚ್ಚಂಗಿ ಯಲ್ಲಮ್ಮ ದೇವಿ ದರ್ಶನ ಪಡೆದಿದ್ದಾರೆ. ಇಲ್ಲಿಂದ ನೀಲಕಂಠೇಶ್ವರ ದೇವಾಲಯಕ್ಕೂ ತೆರಳಿ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಸಿರಿಗೆರೆಯಲ್ಲಿರುವ ಶಿವಾಚಾರ್ಯ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಕೂಡ ಪಡೆಯಲಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಭಯ ಶುರುವಾಗಿದೆ. ಬಿಜೆಪಿಗೆ ಭಯ ಇರೋದಕ್ಕೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಸರ್ವೆಗಳು ಕೂಡ ಅವರಿಗೆ 200 ಸೀಟ್ ಕೊಡ್ತಾ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯ 13 ಕ್ಷೇತ್ರಗಳು ಹೊತ್ತಿ ಉರಿಯೋದಕ್ಕೆ ಮುಂದಾಗಿದೆ ಅಂತ ಬಿಜೆಪಿ ವಿರುದ್ಧ ಟೀಕೆ ಮಾಡಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯ ಧೀರಜ್ ಪ್ರಸಾದ್ ಬಹುತೇಕ ಹಿಂದೆ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿರುವ ಧೀರಜ್ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ರು. ಹೀಗಾಗಿ ಸಿಎಂ ಆಪರೇಷನ್ ಹಸ್ತ ಸಕ್ಸಸ್ ಆಗಿದೆ. ಶ್ರೀನಿವಾಸ್ ಪ್ರಸಾದ್ ಮೈಸೂರು ಭಾಗದಲ್ಲಿ ಪ್ರಭಾವಿ ದಲಿತ ಮುಖಂಡರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಶ್ರೀನಿವಾಸ್ ಪ್ರಸಾದ್ ಬಲ ಬಂದಂತಾಗಿದೆ. ಇನ್ನು ನಲ್ಪಾಡ್ಗೆ ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಶಾಸಕ ಎನ್ಎ ಹ್ಯಾರಿಸ್ ಮಗ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ನಲ್ಪಾಡ್ಗೆ ಸಿಟ್ಟು ಬಂದಿದೆ. ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಹ್ಯಾರಿಸ್ ತೀವ್ರ ಅಸಮಾಧಾನದಿಂದ ಇದ್ದಾರೆ. ಹೀಗಾಗಿ ಪ್ರಚಾರ ಕಾರ್ಯದಿಂದ ಹ್ಯಾರಿಸ್ ದೂರ ಉಳಿದಿದ್ದಾರೆ. ಪಕ್ಷದ ಪರ ಪ್ರಚಾರಕ್ಕೆ ಬರುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಕರೆದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಕೂಡ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಸನದಲ್ಲಿ ಹಿಟ್ ಅಂಡ್ ರನ್ಗೆ ಮಾವ ಮತ್ತು ಅಳಿಯ ಬಲಿಯಾಗಿದ್ದಾರೆ. ಈ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಬೈಪಾಸ್ನಲ್ಲಿ ನಡೆದಿದೆ. ಈ ಅಪಘಾತದಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯವಾಗಿದ್ದು, ಕಾರಿನ ಟೈರ್ ಪಂಕ್ಚರ್ ಆದ ಕಾರಣ ಮಧು ಕಾರಿನ ಟೈರ್ ಚೇಂಜ್ ಮಾಡ್ತಾ ಇದ್ರು. ಈ ವೇಳೆ ಬೆಂಗಳೂರು ಕಡೆಯಿಂದ ವೇಗವಾಗಿ ಬಂದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಈ ದುರ್ಘಟನೆಯಲ್ಲಿ 2 ಮೃತಪಟ್ಟಿದ್ದು, ಓರ್ವ ಗಾಯಾಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಚಾಂಗದೇವರ ಜಾತ್ರೆ ಆರಂಭಗೊಂಡಿದೆ. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಚಾಂಗದೇವರ ಜಾತ್ರೆಯು ಹಿಂದೂ ಮುಸ್ಲಿಂ ಭಾವ್ಯತೆ ಸಾರುವ ಜಾತ್ರೆಯಾಗಿದೆ. ಜಾತ್ರೆ ಪ್ರಯುಕ್ತ ಇಂದು ಉರುಸು ನಡೆಯಲಿದ್ದು ಏಪ್ರಿಲ್ 1ರವರೆಗೆ ಜಾತ್ರೆ ನಡೆಯಲಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ.
ಜಮ್ಮು ಕಾಶ್ಮೀರದ ಶಿಲಾನ್ನಲ್ಲಿ ಕೋಲಾರದ ಯೋಧ ಹೃದಯಾಘಾತದಿಂದ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ. ಕೋಲಾರ ನಗರದ ಗಲ್ಪೇಟೆ ನಿವಾಸಿ 57 ವರ್ಷದ ಅಮರನಾಥ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಮರನಾಥ್ ಕಳೆದ 30 ವರ್ಷಗಳಿಂದ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಯೋಧ ತನ್ನ ದೇಹ ಹಾಗೂ ಅಂಗಾಂಗಗಳನ್ನ ಈಗಾಗಲೇ ದಾನ ಮಾಡಿದ್ದಾರೆ. ಭಾರತಾಂಬೆ ಅಪ್ಪಟ ಅಭಿಮಾನಿಯಾಗಿದ್ದು ದೇಶ ಕಾಯುವ ಜೊತೆಗೆ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ಯೋಧರು ತೊಡಗಿಸಿಕೊಂಡಿದ್ರು.